ಓಂ ಹ್ರೀಂ ಪ್ರತ್ಯಂಗಿರಾಯಿ ನಮಃ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. ಇವತ್ತಿನ ವಿಷಯ ಅತ್ಯಂತ ಕುತೂಹಲವಾದಂತಹ, ತುಂಬ ಉಪಯುಕ್ತವಾದಂತಹ, ಪ್ರತಿಯೊಬ್ಬರ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಹೆಚ್ಚಿಸ್ತಕ್ಕಂತಹ, ಶೀಘ್ರವಾಗಿ ನಿಮ್ಮ ಆರಾ ಲೆವೆಲನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡ್ತಕ್ಕಂತಹ, ದೊಡ್ಡ ಮಟ್ಟದಲ್ಲಿ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ, ನಿಮ್ಮ ಎಲ್ಲ ಸಿರಿ ಸಂಪತ್ತುಗಳನ್ನು ಕಾಪಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂತಹ, ನಿಮ್ಮ ಸಪ್ತಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂತಹ ಎರಡು ವಿಶೇಷವಾದಂತಹ ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಸಂಚಿಕೆಯಲ್ಲಿ ನಾನು ಸಿದ್ಧನಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನು, ಆರೋಗ್ಯವನ್ನು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಹಾಯಕ್ಕೆ ಬರ್ತದೆ. ಯಾವುದೋ ವಿಶೇಷವಾದಂಥ ಎರಡು ಮುದ್ರೆಗಳು ಹೇಗೆ ನಮ್ಮ ಸಂಪತ್ತನ್ನು, ಆರೋಗ್ಯವನ್ನು ಹೆಚ್ಚಿಸ್ತವೆ ಅಂತಂತಂದರೆ, ಇಡೀ ಭೂಮಂಡಲವನ್ನು ಕಾಯ್ತಾ ಇರತಕ್ಕಂತಹ ಒಂದು ವಿಶೇಷವಾದಂಥ ಶಕ್ತಿ ಯಾವುದು ಅಂದರೆ ಅದು ನಾಗಶಕ್ತಿ ಮತ್ತು ಸರ್ಪದೇವತೆ ಅಂತ ಕರೀತಾರೆ. ಇಡೀ ಭೂಮಂಡಲವನ್ನು ಕಾಪಾಡ್ತಾ ಇರತಕ್ಕಂತಹ ಒಂದು ಶಕ್ತಿ ಸ್ವರೂಪಿಣಿ ಯಾರು ಅಂದರೆ ನಾಗಮಾತೆ, ನಾಗದೇವಿ, ಸರ್ಪ ಸ್ವರೂಪ ಅಂತ ಕರೀತಾರೆ. ಹಾಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದರೆ ಅದು ಗರುಡ ದೇವ. ಈ ಎರಡೂ ವಿಶೇಷವಾದಂತಹ ಒಂದು ವಿಷಯಗಳೇನಿರ್ತವೆ, ಇದು ವಿಷ್ಣು ಭಗವಾನನಿಗೆ, ಸಾಕ್ಷಾತ್ ವಿಷ್ಣು ಪರಮಾತ್ಮನಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ, ತುಂಬ ಆತ್ಮೀಯವಾಗಿರ್ತಕ್ಕಂತಹ ಎರಡು ಅಂಶಗಳು. ವಿಷ್ಣು ಯಾವಾಗಲೂ ಸಹ ಸರ್ಪದ ಮೇಲೆ ಮಲಗಿರ್ತಾನೆ, ಗರುಡನ ಮೇಲೆ ಪ್ರಯಾಣವನ್ನು ಮಾಡ್ತಾಯಿರ್ತಾನೆ. ಆ ಸರ್ಪ ಅನ್ನೋದು ವಿಷ್ಣುಗೇ ರಕ್ಷಣೆಯನ್ನು ಕೊಡುತ್ತೆ. ಗರುಡ ಅನ್ನೋದು ವಿಷ್ಣುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತನ್ನ ಬೆನ್ನಿನ ಮೇಲೆ ಕೂರಿಸ್ಕೊಂಡು ಪ್ರಯಾಣವನ್ನು ಮಾಡಿಸ್ತಾನೆ. ಹಾಗಾಗಿ ವಿಷ್ಣುವಿಗೆ ತುಂಬ ಪ್ರಿಯವಾದಂಥವ್ರು ಯಾರಪ್ಪ ಅಂದರೆ ಒಂದು ಸರ್ಪ, ಶೇಷನಾಗ ಅಂತ ಕರೀತಾರೆ, ಅನಂತ, ವಾಸುಕಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಇನ್ನೊಂದು ಗರುಡ. ಹಾಗಾಗಿ ಅಂಥ ಸರ್ಪ ಮತ್ತು ಗರುಡನಿಗೆ ಸಂಬಂಧಪಟ್ಟಂಥ ಮುದ್ರೆಗಳನ್ನು ಹಾಕೋದ್ರ ಮೂಲಕ ಹೇಗೆ ಸರ್ಪ ಗರುಡರು ಸಾಕ್ಷಾತ್ ಶ್ರೀ ಭಗವಾನ್ ವಿಷ್ಣುವನ್ನೇ ರಕ್ಷಣೆಯನ್ನು ಮಾಡ್ತಾರೋ, ಹಾಗೆ ಆ ಎರಡು ಮುದ್ರೆಗಳೇನಿರ್ತವೆ ಆ ಮುದ್ರೆಗಳು ನಮ್ಮನ್ನು ಸಹ ದುಷ್ಟಶಕ್ತಿಗಳಿಂದ ಕಾಪಾಡ್ತವೆ, ನಮಗೂ ಸಹ ರಕ್ಷಣೆಯನ್ನು ಕೊಡ್ತವೆ ಅಂತ ಹೇಳ್ಬೋದು. ನೀವು ಕೇಳಿರ್ತೀರ ಕೇರಳದ ಅನಂತ ಪದ್ಮನಾಭ ದೇವಾಲಯ ಅಂತ. ಈ ಅನಂತ ಪದ್ಮನಾಭ ದೇವಾಲಯದ ತಳಭಾಗದಲ್ಲಿ ಒಂದಷ್ಟೆಲ್ಲ ಚಿನ್ನವನ್ನು ಶೇಖರಿಸಿ ಇಟ್ಕೊಳ್ತಕ್ಕಂಥ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತು. ಅಲ್ಲಿ ಹಲವಾರು ರೂಮ್ಗಳಿದ್ವು. ಆ ರೂಮ್ಗಳಲ್ಲಿ ಒಂದೇ ಒಂದು ರೂಮ್ಗೆ, ದೊಡ್ಡ ಮಟ್ಟದ ಸಂಪತ್ತಿರ್ತಕ್ಕಂತಹ ರೂಮ್ಗೆ ನಾಗಬಂಧನ, ನಾಗಗಳಿಂದ ಬಂಧನವನ್ನು ಹಾಕಿದ್ದಾರೆ, ಅದನ್ಯಾರೂ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ನಾಗಬಂಧನವನ್ನು ಅಂತ ಕೇಳಿರ್ತೀರ, ನ್ಯೂಸಲ್ಲೆಲ್ಲ ನೋಡಿರ್ತೀರ. ಏನಕ್ಕೆ ನಾಗಗಳನ್ನೇ ಸಂಪತ್ತಿನ ರಕ್ಷಣೆಯಾಗಿ ಇಡ್ತಾರೆ ಅಂತಂದರೆ, ಆ ಸಂಪತ್ತನ್ನು ಕಾಯೋದ್ರಲ್ಲಿ ನಾಗಗಳಿಗೆ, ಸರ್ಪಗಳಿಗೆ ಅತೀಂದ್ರಿಯವಾದಂಥ ಶಕ್ತಿಗಳಿರ್ತವೆ. ಅಂಥ ಅತೀಂದ್ರಿಯವಾದ ಶಕ್ತಿಗಳ ಸಹಾಯದಿಂದ ನಾಗಗಳು ಸಂಪತ್ತನ್ನು ಕಾಪಾಡ್ತವೆ. ಅದಕ್ಕೋಸ್ಕರನೇ ಇಡೀ ಜಗತ್ತನ್ನು ಕಾಪಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದರೆ ನಾಗದೇವರು ಅಂತ ಕರೀತಾರೆ. ನೀವು ನವಕೋಟಿ ದೇವತೆಗಳನ್ನು ತಗೋಬೋದು. ಎಲ್ಲ ದೇವರುಗಳ ಕೈಯಲ್ಲಿ ಸರ್ಪದ ಆಯುಧಗಳಿರ್ತವೆ. ಜೊತೆಗೆ ಸರ್ಪ ಆ ಭಗವನ್ ಹಿಂಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ ನಿಂತಿದೆ. ನೀವು ಶಿವನನ್ನು ತಗೊಳ್ಳಿ, ಕತ್ತಿಗೆ ಸರ್ಪ ಇರ್ತದೆ. ವಿನಾಯಕರನ್ನು ತಗೊಳ್ಳಿ, ಹೊಟ್ಟೆಗೆ ಸರ್ಪ ಇರ್ತದೆ. ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ತಗೊಳ್ಳಿ, ಆತನ ಕೈಯಲ್ಲೂ ಸರ್ಪ ಇರ್ತದೆ. ವಿಷ್ಣುವನ್ನು ತಗೊಳ್ಳಿ, ಆತನ ಕೈಯಲ್ಲೂ ಸರ್ಪ ಇರ್ತದೆ. ಶಿರ್ಡಿ ಸಾಯಿಬಾಬರನ್ನು ತಗೊಳ್ಳಿ, ಸರ್ಪ ಸಾಯಿಬಾಬಾ ಅಂತ ಕರಿತೇವೆ. ಹೀಗೆ ಎಲ್ಲ ದೇವಾನುದೇವತೆಗಳು ಸಹ ಆ ಸರ್ಪಗಳ ಒಂದು ರಕ್ಷಣೆಯಲ್ಲಿ, ಸರ್ಪಗಳ ಒಂದು ಕೃಪೆಯಲ್ಲಿ ಭಗವಂತನೇ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ಅಂಥ ಸರ್ಪಗಳನ್ನು ರಕ್ಷಣೆಯ ಮೂಲ ಅಂತ ಕರಿತೇವೆ. ಹಾಗೆ ಯಾರೇ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಅಂತಂದರು ಆ ನಾಗದೇವತೆಗಳ ರಕ್ಷಣೆ. ಪ್ರತಿ ವರ್ಷ ನಾಗರ ಪೂಜೆ ಮಾಡೋದು, ನಾಗರಿಗೆ ತನಿ ಎರೆಯೋದು ಅಂತ ಕೇಳಿರ್ತೀವಿ. ಹಾಗಾಗಿ ಏನಕ್ಕೆ ತನಿ ಎರೀತಾರೆ, ನಾಗಗಳನ್ನು ಪೂಜೆಯನ್ನು ಮಾಡ್ತಾರೆ ಅಂತಂದರೆ, ನಾಗಗಳು ನಮ್ಮನ್ನು ಕಾಪಾಡ್ತವೆ. ಯಾರು ಒಳಮನಸ್ಸಿಂದ
ಸರ್ಪಗಳು ನಮ್ಮನ್ನು ಕಾಯ್ತವೆ, ಸರ್ಪಗಳು ನಮ್ಮನ್ನು ಕಾಪಾಡ್ತವೆ ಅಂತ ಅಂದ್ಕೊತಾರೋ ಅವರನ್ನು ನಿಜವಾಗಲೂ ಸಹ ಸರ್ಪಗಳು ಬಂದು ಕಾಯ್ತವೆ, ಕಾಪಾಡ್ತವೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರೇ ಸರ್ಪ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದನ್ನು, ತಮ್ಮ ಸಂಪತ್ತಿಗೆ ರಕ್ಷಣೆಗೋಸ್ಕರ ಸರ್ಪಗಳನ್ನು ಮೊರೆ ಹೋಗಿದ್ದನ್ನು ಸಹ ನಾವು ನೋಡಿರ್ತೀವಿ. ಹಾಗಾಗಿ ಅಂಥ ವಿಶೇಷವಾದಂಥ ರಕ್ಷಣೆಯನ್ನು ಕೊಡ್ತಕ್ಕಂತಹ ನಾಗಮುದ್ರೆ ಅಂತ ಕರಿತೀವಿ. ಅಂಥ ನಾಗಮುದ್ರೆಯ ಫಲ ಏನು, ನಾಗಮುದ್ರೆಯನ್ನು ಹೇಗೆ ಹಾಕಬೇಕು, ನಾಗಮುದ್ರೆಯ ವಿಶೇಷತೆ ಏನು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ನಾಗಮುದ್ರೆಯನ್ನು ಹಾಕೋದು, ಸರ್ಪ ಮುದ್ರೆಯನ್ನು ಹಾಕೋದು ಅಂತ ಮೊದಲಿಗೆ ತಿಳಿಸ್ಕೊಟ್ಬೇಡ. ಆಮೇಲೆ ಇದ್ರ ಫಲ ಏನು, ಇದರಿಂದ ನಮ್ಗೆ ಹೇಗೆ ಪ್ರೊಟೆಕ್ಷನ್ ಸಿಗ್ತದೆ ಅಂತ ನಾವು ನೋಡೋಣ. ನೋಡಿ, ಹೀಗೆ ಕೈ ಹೀಗೆ ಇಟ್ಕೋತೀರಾ, ಎಡಗೈ ಹಸ್ತದ ಮೇಲೆ ಬಲಗೈ ಹಸ್ತವನ್ನು ಇಡ್ತೀರಾ, ಎಡಗೈಲಿರ್ತಕ್ಕಂಥ ಹೆಬ್ಬೆಳನ್ನು ಬಲಗೈ ಹಸ್ತದ ಮಧ್ಯಭಾಗದಲ್ಲಿ ಇಡ್ತೀರಾ, ಅದರ ಮೇಲೆ ನಿಮ್ಮ ಬಲಗೈನ ಹೆಬ್ಬೆರಳನ್ನು ಇಡ್ತೀರ. ಆ ಹೆಬ್ಬೆರಳನ ಮೇಲೆ ಪ್ರೆಸ್ ಮಾಡ್ತೀರ ಲೈಟಾಗಿ. ಹಾಗೆ ನಿಮ್ಮ ಎದೆಯ ಭಾಗದಲ್ಲಿ, ನಿಮ್ಮ ಹೃದಯದ ಭಾಗದಲ್ಲಿ ಹೀಗೆ ನಾಗದ ಸಿಂಬಲನ್ನು ಮಾಡಿ, ಆ ನಾಗದ ಸಿಂಬಲನ್ನು ಹೀಗೆ ಸತತವಾಗಿ 10ರಿಂದ 20 ನಿಮಿಷ ಇಟ್ಕೊಂಡು ನಾಗದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ನಾಗಮಂತ್ರವಾಗಿರ್ತಕ್ಕಂತಹ ತತ್ಪುರುಷಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್, ತತ್ಪುರುಷಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್, ನಾಗಕುಲಾಯ ವಿದ್ಮಹೆ ವಿಷದಂತಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಹೀಗೆ ನಾಗಗಳಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಗೊತ್ತಾಗಿಲ್ಲ ಅಂದ್ರೂ ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ. ಅನಂತ ಅಂತಂದರೆ ಎಂಡ್ಲೆಸ್, ಅಂದರೆ ಎಂಡೇ ಇಲ್ಲದಂಥ ರಕ್ಷಣೆಯನ್ನು ಕೊಡ್ತಕ್ಕಂಥವನು, ಅನಂತವಾಗಿ ಇಡೀ ಜಗತ್ತನ್ನು ಆವರಿಸಿಟ್ಕೊಂಡಿರ್ತಕ್ಕಂಥವನು ಯಾರಪ್ಪ ಅಂದರೆ ಅದು ನಾಗದೇವರು, ಅನಂತ, ವಾಸುಕಿ, ತಕ್ಷಕ, ಹೀಗೆ ಹಲವಾರು ರೂಪದಲ್ಲಿ ಹೆಸರುಗಳಿರ್ತವೆ. ಹೀಗೆ ಈ ಒಂದು ನಾಗಮುದ್ರೆಯನ್ನು ಹಾಕಿ ಅದನ್ನು ನಿಮ್ಮ ಎದೆಯ ಭಾಗದಲ್ಲಿ ಇಟ್ಕೊಂಡು ನೀವು ನಾಗದೇವರನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲೇನಾದರೂ ಸರ್ಪದೋಷದ ಲಕ್ಷಣಗಳಿದ್ದರೆ, ರಾಹುಕೇತು ದೋಷಗಳಿದ್ದರೆ, ತಮ್ಮ ಜಾತಕ ಕುಂಡಲಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಅಂದರೆ ಧನಭಾವದಲ್ಲಾಗಲಿ, ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲೇನಾದರೂ ರಾಹುಕೇತುಗಳಿದ್ದರೆ, ಲಗ್ನದಿಂದ 7ನೇ ಮನೆಯಲ್ಲಿ ರಾಹುಕೇತುಗಳು ಸ್ಥಿತವಾಗಿದ್ದರೆ, ಲಗ್ನ ಸಪ್ತಮಗಳಲ್ಲಿ ರಾಹುಕೇತು ಸ್ಥಿತವಾಗಿದ್ದರೆ, ಆರೋಗ್ಯ ಸ್ಥಾನದಲ್ಲಿ ರಾಹುಕೇತುಗಳು ಸ್ಥಿತವಾಗಿದ್ದರೆ ಅದು ರಾಹುಕೇತು ದೋಷದ ಜೊತೆಗೆ ಸರ್ಪದೋಷದ ಲಕ್ಷಣಗಳನ್ನು ಸಹ ನಮಗೊಂದಷ್ಟು ಕೊಡ್ತವೆ. ವಿಶೇಷವಾಗಿ ಸಂಪೂರ್ಣ ಕಾಳ ಸರ್ಪದೋಷ ಯಾರಿಗಿರ್ತಾರೋ ಅವರವರ ವೈಯಕ್ತಿಕ ಜೀವನದಲ್ಲಿ ಸಂಪತ್ತಿಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಉದ್ಯೋಗದಲ್ಲಿ ಹಲವಾರು ಕಿರಿಕಿರಿಗಳನ್ನು ಎದುರಿಸ್ತಾರೆ. ಔದ್ಯೋಗಿಕ ಜೀವನದಲ್ಲೂ ಸಂಕಷ್ಟಗಳನ್ನು ಎದುರಿಸ್ಬೋದು, ಕೌಟುಂಬಿಕ ಜೀವನದಲ್ಲೂ ಸಹ ಸಂಕಷ್ಟಗಳನ್ನು. ಈ ರೀತಿಯ ಔದ್ಯೋಗಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು, ಸಂಕಷ್ಟಗಳನ್ನು, ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಜಾತಕದಲ್ಲಿರ್ತಕ್ಕಂಥ ಸರ್ಪದೋಷವನ್ನು ನಿವಾರಣೆ ಮಾಡಿ. ಯಾರು ಈ ಸರ್ಪ ಮುದ್ರೆಯನ್ನು ಹಾಕಿ ಸರ್ಪದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ, ಸರ್ಪಗಳ ಬಳಿ ಕ್ಷಮೆಯನ್ನು ಕೇಳ್ತಾರೆ, ಹೀಗೆ ನಾಗಮುದ್ರೆಯನ್ನು ಹಾಕಿ ತಮ್ಮ ಕಣ್ಮುಚ್ಕೊಂಡು ತಮ್ಮ ಹೃದಯದಿಂದ, ಮನಸ್ಸಿನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಪೂರ್ವಜರಾಗಲಿ ನಾವಾಗಲಿ ಏನಾದರೂ ಸರ್ಪಗಳನ್ನು ಹತ್ಯೆಯನ್ನು ಮಾಡಿದರೆ, ಸರ್ಪಗಳು ವಾಸ ಮಾಡ್ತಕ್ಕಂಥ ಹುತ್ತಗಳನ್ನೇನಾದರೂ ನಾವು ನಾಶವನ್ನು ಮಾಡಿದರೆ, ಸರ್ಪ ಕಲಹವನ್ನು ದರ್ಶನವನ್ನು ಮಾಡಿದರೆ, ಸರ್ಪದ ಮರಿಗಳನ್ನೇನಾದರೂ ನಾವು ನಾಶವನ್ನು ಮಾಡಿದರೆ, ಸರ್ಪಗಳಿಗೆ ಬೆಂಕಿ ಇಟ್ಟು ಸುಟ್ಟಿದರೆ, ಸರ್ಪಗಳನ್ನು ಬಲವಂತವಾಗಿ ಸ್ಥಳ ಉಚ್ಚಾಟನೆಯನ್ನು ಮಾಡಿದರೆ ಆ ಸರ್ಪಗಳಿಂದ ನಮಗೆ ಶಾಪ ಉಂಟಾಗ್ತದೆ, ಸರ್ಪ ದೋಷ ಉಂಟಾಗ್ತದೆ, ಸರ್ಪ ಹತ್ಯಾ ದೋಷ ಉಂಟಾಗ್ತದೆ, ಸರ್ಪ ಕಲಹ ದೋಷ ಉಂಟಾಗ್ತದೆ. ಹೀಗೆ ಈ ಸರ್ಪಗಳಿಂದ ಉಂಟಾಗ್ತಕ್ಕಂಥ ಏನೇನೇನೇನು ಸಮಸ್ಯೆಗಳಿರ್ತವೆ, ಇಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ನಾಗಮುದ್ರೆ ಅಥವಾ ಸರ್ಪ ಮುದ್ರೆಯನ್ನು ಹಾಕಬೇಕು. ವೈಜ್ಞಾನಿಕವಾಗಿ ನಾವು ಯೋಚನೆಯನ್ನು ಮಾಡೋದಾದರೆ, ವೈಜ್ಞಾನಿಕವಾಗಿ ಈ ನಾಗಮುದ್ರೆಯಿಂದ ನಮಗೇನು ಲಾಭ ಅಂತಂತಂದರೆ, ಇಡೀ ನಮ್ಮ ದೇಹದಲ್ಲಿ ಅಗ್ನಿತತ್ವವನ್ನು ನಮ್ಮ ಹೆಬ್ಬೆಟ್ಟು ಪ್ರತಿನಿಧಿಸ್ತದೆ. ಅಂಥ ಅಗ್ನಿತತ್ವದ ಪ್ರತೀಕವಾಗಿರ್ತಕ್ಕಂಥ ಹೆಬ್ಬೆಟ್ಟಿನ ಮೇಲೆ ಮತ್ತೊಂದು ಹೆಬ್ಬೆಟ್ಟಿಡೋದ್ರಿಂದ, ಅಂದರೆ ಅಗ್ನಿಯ ಮೇಲೆ ಅಗ್ನಿಯನ್ನು ಹಾಕೋದ್ರಿಂದ ದೇಹದಲ್ಲಿ ಉಂಟಾಗ್ತಕ್ಕಂಥ ದೊಡ್ಡ ಮಟ್ಟದ ಟಾಕ್ಸಿಕ್ ಎನರ್ಜಿ ಏನಿರ್ತದೆ, ಅಂದರೆ ವಿಷ ಪದಾರ್ಥಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಶೇಖರಣೆಯಾಗಿರ್ತವೆ, ನಕಾರಾತ್ಮಕ ಆಲೋಚನೆಗಳೆಲ್ಲೆಲ್ಲಿ ಶೇಖರಣೆಯಾಗಿರ್ತವೆ, ನಕಾರಾತ್ಮಕ ಶಕ್ತಿ ಎಲ್ಲೆಲ್ಲಿ ಶೇಖರಣೆಯಾಗಿರ್ತವೆ, ಅಂಥ ಎಲ್ಲ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಆಲೋಚನೆಗಳು,
ವಿಷ ಪದಾರ್ಥಗಳು ನಮ್ಮ ದೇಹದಲ್ಲಿ ಇಲ್ಲಿ ಶೇಖರಣೆ ಆಗಿರ್ತದೆ. ಅಂಥ ಎಲ್ಲ ಟಾಕ್ಸಿಕ್ ಎನರ್ಜಿ, ವಿಷ ವಸ್ತುಗಳು ಹೊರ ಹೋಗಬೇಕು ಅಂತಂದರೆ ಯಾರು ನಾಗಮುದ್ರೆಯನ್ನು ಹಾಕ್ತಾರೆ ಅಂಥವರ ದೇಹದಿಂದ ವಿಷ ಪದಾರ್ಥಗಳು, ವಿಷಮಯವಾಗಿರ್ತಕ್ಕಂಥ ಆಲೋಚನೆಗಳು ಹೊರಗಡೆ ಹೋಗ್ತವೆ. ಜೊತೆಗೆ ಇದನ್ನು ಒಂದು ರಕ್ಷಣಾ ಮುದ್ರೆ ಅಂತ ಕರೀತಾರೆ. ನಾಗಬಂಧನ ಏನು ಮಾಡ್ತದೆ? ನಾಗಬಂಧನ ಸಂಪತ್ತನ್ನು ಕಾಪಾಡುತ್ತೆ. ಹಾಗೆ ನಿಮ್ಮ ಬಳಿ ಇರ್ತಕ್ಕಂತಹ ಆ ಲಕ್ಷ್ಮೀ ಫ್ರೀಕ್ವೆನ್ಸಿ ಏನಿದೆ, ಹಣದ ಫ್ರೀಕ್ವೆನ್ಸಿ ಏನಿದೆ, ಅದನ್ನು ಕಾಪಾಡ್ತಕ್ಕಂಥ ಒಂದು ಎನರ್ಜಿಯನ್ನು ಕೊಡ್ತಕ್ಕಂತಹ ಮುದ್ರೆ ಯಾವುದು ಅಂದರೆ ಅದು ನಾಗಮುದ್ರೆ. ತಾವು ನಾಗಮುದ್ರೆಯನ್ನು ಹಾಕಿ ಕುಳಿತು ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ರಕ್ಷಣೆಯಿಂದ ಕೂಡಿರಬೇಕು, ಆ ಸಂಪತ್ತು ನಮ್ಮ ಬಳಿಯಲ್ಲಿ ಉಳಿಯಬೇಕು. ವೃಧಾ ಆರೋಗ್ಯದ ವಿಚಾರದಲ್ಲಿರ್ಬೋದು, ವ್ಯಾಪಾರಿಕ ವಿಚಾರದಲ್ಲಿರ್ಬೋದು ನಷ್ಟಗಳನ್ನು ಹೊಂದಬಾರ್ದು ಅಂದರೆ, ದೊಡ್ಡ ಮಟ್ಟದ ರೋಗಗಳಿಂದ ನಾವು ನಮ್ಮನ್ನು ಕಾಪಾಡ್ಕೋಬೇಕು ಅಂತಂತಂದರೆ ನಾಗಮುದ್ರೆಯನ್ನು ಹಾಕಿ ಸರ್ಪದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅನಾರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಂಪತ್ತಾಗಲಿ, ದುಂದು ವೆಚ್ಚಗಳಾಗಲಿ ಕಡಿಮೆ ಆಗುತ್ತೆ. ವಿಶೇಷವಾಗಿ ನಾಗಮುದ್ರೆಯನ್ನು ಹಾಕೋದ್ರಿಂದ ನಿಮ್ಮ ಹೃದಯ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಹೃದಯ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಒಂದು ಸರಳ ಸ್ಥಿತಿಗೆ, ಸಾಮಾನ್ಯ ಸ್ಥಿತಿಗೆ ಬರ್ತದೆ. ನಾಗಮುದ್ರೆ ವಿಶೇಷತೆ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಅಂಶ ಅಂದರೆ ಅದು ನಾಗಮುದ್ರೆ. ನಮ್ಮ ಮನಸ್ಸು ತುಂಬ ಅಲ್ಲೋಲಕಲ್ಲವಾಗಿದ್ದರೆ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾಯಿದ್ರೆ ನಾವು ಯಾವುದೇ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಅವರ ಮನಸ್ಸನ್ನು ಅವರು ಕಂಟ್ರೋಲ್ ಮಾಡ್ತಾರೆ, ಅವರ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ, ಅವರು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತಾರೆ. ಇಡೀ ಜಗತ್ತು ಅವರು ಹೇಳಿದ ಮಾತು ಕೇಳುತ್ತೆ ಅಂತ ಸಾಕ್ಷಾತ್ ಬುದ್ಧ ಭಗವಾನನೇ ಹೇಳಿದ್ದಾನೆ. ಹಾಗಾಗಿ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೂ ಸಹ ನಾವು ನಾಗಮುದ್ರೆಯನ್ನು ಹಾಕಬೇಕು, ಸರ್ಪ ಮುದ್ರೆಯನ್ನು ಹಾಕಬೇಕು. ಮನಸ್ಸಿನ ಸ್ಥಿರತೆಗೋಸ್ಕರ ಸರ್ಪ ಮುದ್ರೆಯನ್ನು ಹಾಕಬೇಕು. ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸರ್ಪ ಮುದ್ರೆಯನ್ನು ಹಾಕಬೇಕು. ನಮ್ಮ ಆರಾ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸರ್ಪ ಮುದ್ರೆಯನ್ನು ಹಾಕಬೇಕು. ನಮಗೆ ನಮ್ಮಲ್ಲಿರ್ತಕ್ಕಂತಹ ಟಾಕ್ಸಿಕ್ ಎನರ್ಜಿ ರಿಮೂವ್ ಆಗಬೇಕು ಅಂದರೆ, ವಿಷ ಪದಾರ್ಥಗಳು ನಮ್ಮ ದೇಹದಿಂದ ರಿಮೂವ್ ಆಗಬೇಕು ಅಂತಂದರೆ ನಾವು ನಾಗಮುದ್ರೆಯನ್ನು ಹಾಕಬೇಕು. ವಿಶೇಷವಾಗಿ ನಾಗಮುದ್ರೆಯನ್ನು ಹಾಕೋದ್ರಿಂದ ಸಂಪತ್ತು ನಮ್ಮ ಕಡೆಗೆ ಆಕರ್ಷಣೆ ಆಗುತ್ತೆ. ನಮ್ಮ ಹೃದಯ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಯಾವಾಗ ನಿಮ್ಮ ಹೃದಯ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ ಆವಾಗಷ್ಟೇ ನಿಮ್ಮಲ್ಲಿ ಹೃದಯವಂತಿಕೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ, ಜನ ನಿಮ್ಮ ಕಡೆಗೆ ಆಕರ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ಧನಾಕರ್ಷಣೆ, ಜನಾಕರ್ಷಣೆಗೋಸ್ಕರನೂ ಸಹ, ಮನಸ್ಸಿನ ಸ್ಥಿರತೆಗೋಸ್ಕರನೂ ಸಹ ನಾಗಮುದ್ರೆಯನ್ನು, ಸರ್ಪ ಮುದ್ರೆಯನ್ನು ಹಾಕೋದ್ರಿಂದ ನಮಗೆ ಅದರೆಲ್ಲ ಒಂದು ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ನಾಗದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 10 ರಿಂದ 20 ನಿಮಿಷ ಈ ನಾಗಮುದ್ರೆಯನ್ನು ಹಾಕಿ ಸರ್ಪದೇವರನ್ನು ಪ್ರಾರ್ಥನೆಯನ್ನು ಮಾಡಿದ್ದಾಯಿದ್ರು ಎಂತಹ ಕ್ಲಿಷ್ಟಕರವಾದಂಥ ರಾಹುಕೇತು ದೋಷಗಳಿದ್ದರು, ಎಷ್ಟೇ ಜಟಿಲವಾದಂಥ ಸರ್ಪದೋಷಗಳಿದ್ದರೂ ಅದೆಲ್ಲವೂ ನಿವಾರಣೆಯಾಗುತ್ತೆ. ನಿಮ್ಮ ಕುಂಡಲಿ ಶಕ್ತಿ ಹೆಚ್ಚಾಗ್ತದೆ, ಸಪ್ತ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಅಪ್ಪರ್ ಚಕ್ರಾಸ್ ಅಂತ ಏನು ಕರಿತೀವಿ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಈ ಅಪ್ಪರ್ ಚಕ್ರಾಸ್ ಎನರ್ಜೈಸ್ನ ಮಾಡಲಿಕ್ಕೆ, ಅಪ್ಪರ್ ಚಕ್ರಾಸ್ನ ಆ ಒಂದು ಎನರ್ಜಿನ ಹೈ ಲೆವೆಲಿಗೆ ತೊಗೊಂಡೋಗ್ಲಿಕ್ಕೆ, ಕುಂಡಲಿ ಶಕ್ತಿಯನ್ನು ಸಾಧಿಸಲಿಕ್ಕೆ, ಒಂದು ಅಗಾಧವಾದಂಥ ಕಾಸ್ಮಿಕ್ ಎನರ್ಜಿನ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಈ ನಾಗಮುದ್ರೆಯನ್ನು ಹಾಕಬೇಕು, ನಾಗದೇವರ ಮೊರೆಯನ್ನು ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳು ವೈಜ್ಞಾನಿಕವಾಗಿದೆ ಅಂತ ನಿಮಗೆ ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ವಿಚಾರಧಾರೆಗಳನ್ನು ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಧನ್ಯವಾದಗಳು ವೀಕ್ಷಕರೇ.